ನಾನು ರೆಡಿ ಇದ್ದೀನಿ. ನನಗೆ ನಾಳೆ ಟೈಮ್ ಕೊಟ್ಟರೆ ನಾಳೆನೇ ರೆಡಿ. ಈಗ ರಾತ್ರಿ ಕರೆದ್ರೆ ಇವತ್ತೇ ರೆಡಿ. ನನಗೂ ಯಾವ ಕಾರಣಕ್ಕೂ ಮುಂದಾಗಕ್ಕೆ ನನಗೆ ಇಷ್ಟ ಇಲ್ಲ. ನನಗೆ ಆ ಸಂದರ್ಭ ಬಟ್ ಪರಿಸ್ಥಿತಿ ನೀವೇ ಎಲ್ಲ ಕಲಿಸ್ತಾ ಇದ್ದೀವಿ. ನಾನು 2-3 ದಿನದಿಂದ ಕಾಯ್ಕೊಂಡಿದ್ದೆ. ನಿನ್ನೆನೇ ಬರ್ತಿದ್ದೆ. ನಾನು ಹಾಸನದಲ್ಲಿ ನನ್ನ ಕರ್ತವ್ಯ ನಾನು ಮಾಡಬೇಕಾಗಿತ್ತು. ನಿನ್ನೆನೂ ಬರೋಕ್ಕೆ ನನಗೆ ಹೇಳಿದ್ದು. ನಿನ್ನೆ ಬರೋಕ್ಕಾಗಲಿಲ್ಲ. ಬಿಕಾಸ್ ಹಾಸನದಲ್ಲಿ ಹೋಗಲೇಬೇಕಾಗಿತ್ತು ಸರ್ಕಾರದ ಒಂದು ಜವಾಬ್ದಾರಿ. ಸೊ ಅದಕ್ಕೆ ನಾನು ಬೆಳಗ್ಗೆ ಹಾಸನ ಕಾರ್ಯಕ್ರಮ ಬೆಳಗ್ಗೆ ನಾನು ಬಂದೆ. ನಾಳೆ ಎಕ್ಸ್ಪೆಕ್ಟ್ ಮಾಡ್ಬೋದಾ ಸರ್ ಎನಿ ಮೀಟಿಂಗ್ಸ್ ಆಫ್ಟರ್ನೂನ್? ಈಗ ರಾತ್ರಿ ಇತ್ತು ತಿರ್ಗಾ ರಾತ್ರಿ ನಾವೆಲ್ಲ ಸೇರೋದು. ಈಗ ಇನ್ನು ಅವ್ರು ಪೊಲೀಸ್ ಸ್ಟೇಷನ್ ಇದ್ದಾರೆ. ಈಗ ನಾನು ಹೋಗ್ತೀನಿ ಪೊಲೀಸ್ ಸ್ಟೇಷನ್ ಹೋಗ್ತೀನಿ. ಅವನ್ನ ಬಂಧಿಸಿದ್ದಾರೆ. ನನಗೆ ರಿಕ್ವೆಸ್ಟ್ ಮಾಡ್ಕೊಟ್ಟು ನಿಮ್ಮನ್ನ ಬಂಧಿಸೋಕ್ಕಾಗಲ್ಲ, ಭಾಳ ಪ್ರಾಬ್ಲಮ್ ಆಗ್ತದೆ, ರಿಕ್ವೆಸ್ಟ್ ಮಾಡಿ ಆಯಿತು ಅಂತ ನಾನು ಅವರೆಲ್ಲ ಅರೆಸ್ಟ್ ಆದಮೇಲೆ ಸರಿ. ನೀವು ಕಳೆದ ಸಲ ಬಂದಾಗ ಒಂದಷ್ಟು ಚೇಂಜಸ್ ಹೇಳಿದ್ರು, ಒಂದಷ್ಟು ಮಾನದಂಡಗಳನ್ನ ಹೇಳಿದ್ರು ಹೈಕಮಾಂಡ್ ರಾಹುಲ್ ಗಾಂಧಿ ಅಂತ. ಅದನ್ನೇನಾದ್ರು ಚೇಂಜಸ್ ಮಾಡ್ಕೊಂಡ್ ಬಂದಿದ್ದೀರಾ? ಫ್ರೆಶ್ ಫೇಸ್ಗಳಿಗೆ ಈ ಸಲ ಅವಕಾಶ ಸಿಗುತ್ತಾ? ಯಾಕೆಂದ್ರೆ ಫ್ರೆಶ್ ಅಂದ್ರೆ 1 ಸಲ 2 ಸಲ MLA ಆದವರಲ್ಲ, 5-6 ಸಲ MLAಗಳಾದವ್ರಿಗೂ ಕೂಡ ಅವಕಾಶ ಸಿಕ್ಕಿಲ್ಲ. ಆ ತರದವ್ರದ್ದೊಂದು ದೊಡ್ಡ ಲಿಸ್ಟ್ ಇದೆ. ನಮ್ಮ ಪಾರ್ಟಿಗೆ ಹೈಕಮಾಂಡ್ ನಮ್ಮ ಅಭಿಪ್ರಾಯಗಳು ನಾವು 150 ಹೇಳ್ತೀವಿ. ಹೊಸ ಮುಖ ಬೇಕು, ಜಿಲ್ಲೆವಾರು, ಜಾತಿವಾರು ಎಲ್ಲ ಕೂಡ ಹೇಳ್ತೀವಿ. ಅವ್ರದ್ದೇ ಆದ ಏನೋ ಒಂದು ಲೆಕ್ಕಾಚಾರ ಇದೆ. ಅವ್ರು ಏನು ಹೇಳ್ತಾರೆ ಆ ರೀತಿ ನಾವು ಕೇಳಬೇಕು. ನನಗೆ ಎಲ್ಲರೂ ಕೂಡ 136 ಜನರು ನನಗೆ ಬಂದೆ. ಕೌನ್ಸಿಲಲ್ಲಿರೋಂಥ ಎಲ್ಲ ನನ್ನ ಮೆಂಬರ್ಸ್ ಎಲ್ಲ ಬಂದೆ. ಎಲ್ಲರಿಗೂ ಕೂಡ ಅರ್ಥ ಇದೆ. ಯಾರಿಗೆ ಅರ್ಥ ಇಲ್ಲ ಅಂತ ಹೇಳಿಲ್ಲ. ನಾನು ಕೂಡ ಫಸ್ಟ್ ಟೈಮ್ ಮಂತ್ರಿ ಆದ, ಬಹಳ ಚಿಕ್ಕ ವಯಸ್ಸಲ್ಲೇ ನನ್ನ ಮಂತ್ರಿ ಆದ. ನಾನು ಯುವಕರನ್ನ ಬೆಳೆಸಬೇಕು ಅನ್ನೋದು ನನಗೂ ಬಹಳ ಅವಕಾಶ ಕೊಡ್ತಾರೆ. ಬಟ್ ಡೆಲ್ಲಿಯವ್ರು ಏನು ಅವಕಾಶ ಮಾಡಿಕೊಡ್ತಾರೋ, ಏನು ಮಾರ್ಗದರ್ಶನ ಆ ರೀತಿ ನಾನು ಪಾರ್ಟಿ ಏನ್ ಹೇಳ್ತಿದ್ದೆ ಕೇಳೋದು. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.